ಅವಳೊಂದು ಅಂದದ ಉಯ್ಯಾಲೆ ಗೊಂಬೆ ಗೊಂಬೆ ದಂತದ ಗೊಂಬೆ ಹೆಜ್ಜೆ ಇಟ್ಟರೆ ನವಿಲಂತೆ ತುಟಿ ತೆರೆದರೆ ಗಿಣಿಯಂತೆ ಆ ನಡೆ ಚಂದ ಆ ನುಡಿ ಚಂದ ಆ ನಗು ಚಂದ ಆ ಗುಣ ಚಂದ ಯಾರೇ ಹರೇ ಕೃಷ್ಣ. ಎಲ್ಲರೂ ನಮಗಿದ್ದೀರಾ? ಪ್ರತಿದಿನ ಅದನ್ನೇ ಕೇಳ್ತಾ ಇರಬಾರ್ದು. ಏನಿವತ್ತು ಸಾಂಗಿಂದ ವಿಡಿಯೋನ ಶುರು ಮಾಡಿದ್ದೀನಿ ಅಂದ್ಕೊಬಿಡಿ. ಸಂಡೇ ಸ್ವಲ್ಪ ಕೆಲಸ ಮಾಡ್ಕೋತಾ ಇದ್ದೆ, ಜ್ಯೂಸ್ ಬರಲಿ ಅಂದ್ಬಿಟ್ಟು ಸಾಂಗು ಬ್ಲೂಟೂತ್ ಇದರಲ್ಲಿ ಕನೆಕ್ಟ್ ಮಾಡ್ಕೊಂಡಿದ್ದೆ ಆಡಿಯೋ ಸಾಂಗು. ನನಗೆ ಸ್ವಲ್ಪ ಮೆಲೋಡಿ ಸಾಂಗ್ ಕೇಳೋದಕ್ಕೆ ಇಷ್ಟ ಆಗುತ್ತೆ. ಮೊದಲು ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ನೆನ್ನೆ ಒಗ್ದಾಕಿದ ಬಟ್ಟೆಗಳದು ಮಡಿಸಿರಲಿಲ್ಲ, ತೆಗ್ದಾಕಿದ್ದೆ ಅಷ್ಟೇ. ಇನ್ನೂ ಒಂದು ಬಕೆಟ್ ಬಟ್ಟೆ ತೊಳೆದ್ಬಿಟ್ಟು ಪಾತ್ರೆ ತೊಳಿತಾ ಇದ್ದೀನಿ. ಸಂಡೇ ಅಂದರೆ ಎಲ್ರಿಗೂ ರೆಸ್ಟ್ ಇರುತ್ತೆ, ನಮಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಸ್ವಲ್ಪ ಓವರ್ ಟೈಮು ಕೆಲಸನೂ ಹುಡ್ಕೊಂಡೆಲ್ಲ ಮಾಡಬೇಕಾಗುತ್ತೆ. ವಾರದಿಂದ ಏನೇನು ಬಿಟ್ಟಿರ್ತೀವೋ ಮಾಡಿದ್ರಾಯ್ತು ಅಂತ ಅದನ್ನೆಲ್ಲ ಸಂಡೇ ಮಾಡ್ಕೋಬೇಕು. ನಾನು ಸ್ವಲ್ಪ ಇದು ಮಾಡಿಕೊಂಡು ನಿಧಾನಕ್ಕೆ ಸಾಂಗ್ ಕೇಳಿಕೊಂಡು ಕೆಲಸ ಮಾಡ್ಕೋತಾ ಇದ್ದೆ. ಆರಾಮಾಗೆ ತಿಂಡಿ ಎಲ್ಲ ಆಗಿತ್ತು, ಆಗಲೇ 11:30. ಬೇರೆ ಕೆಲಸ ಎಲ್ಲ ಆಗಿತ್ತು. ಪಾತ್ರೆ ಒಂದು ತೊಳಿಬೇಕಿತ್ತು, ತೊಳ್ಕೊತಾ ಇದ್ದೆ. ಬಟ್ಟೆ ತೊಳೆದಾಕಿ ಒಣಗಾಕಿದ್ದೀನಿ. ಲ್ಯಾಬಿಗೆ ಹೋಗಬೇಕು, ಪೇಷಂಟ್ ಏನಾದರೂ ಕಾಲ್ ಮಾಡಿದ್ರೆ ಹೋಗಬೇಕು. ಹಂಗಾಗಿ ರೆಡಿ ಆಗೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತ ಮೊದಲು ಕೆಲಸ ಮಾಡ್ಕೋತಾ ಇದ್ದೀನಿ. ಎಲ್ಲರೂ ಮನೇಲಿ ಮಾಡೋದೇ, ಇನ್ನು ನಾವೇನು ಎಕ್ಸ್ಟ್ರಾ ಮಾಡಲ್ಲ. ಅಂದರೆ ಸ್ವಲ್ಪ ಆಚೆ ಹೋಗೋರಿಗೆ ಇದನ್ನಿಸುತ್ತೆ, ಕಿರಿಕಿರಿ ಅನಿಸುತ್ತೆ. ಅದು ನಿಜಾನೇ. ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ಸಂಬಳ ಸಿಗುತ್ತೆ, ಜೊತೆಗೆ ಅಲ್ಲಿ ಏನಿದ್ರೂ 6 to 8 hours ಇರುತ್ತೆ. ಬಟ್ ಮನೇಲಿ ಕೆಲಸ ಮಾಡಿದ್ರೆ ಮುಗಿಯೋದೇ ಇಲ್ಲ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಮನೇಲಿದ್ದರೆ ಇನ್ನೂ ಕೆಲಸ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ನನಗೆ ಸ್ವಲ್ಪ ಪಾತ್ರೆ ತೊಳೆಯೋದು ಹಿಂಸೆ. ಬೇರೆ ಎಲ್ಲ ಕೆಲಸ ಈಸಿಯಾಗಿ ಮಾಡ್ಕೊಂಬಿಡ್ತೀನಿ, ಪಾತ್ರೆ ತೊಳೆಯೋ ಕೆಲಸನೇ ನನಗೆ ಕಷ್ಟ. ನನಗಿಷ್ಟ ಇಲ್ದಿರೋ ಕೆಲಸ ಅಂದರೆ ಪಾತ್ರೆ ತೊಳೆಯೋದು. ಆದರೂ ವಿಧಿ ಇಲ್ಲ, ತೊಳಿಲೇಬೇಕು. ಪಾತ್ರೆ ತೊಳಿಲಿಲ್ಲ ಅಂತಂದರೆ ಅಡುಗೆ ಮಾಡೋದಕ್ಕಾಗಲ್ಲ. ಇದೆಲ್ಲ ಒಂಥರ ಮಾಡೋದು, ತಿನ್ನೋದು, ಬಿಸಾಕೋದು ಹಾಗಿರ್ಬೇಕಿತ್ತು ಅನಿಸ್ಬಿಡುತ್ತೆ. ಬೇರೆ ಎಲ್ಲ ಕೆಲಸ ಬೇಗ ಆಗಿಬಿಡುತ್ತೆ ನನಗೆ. ಅದರಲ್ಲೂ ಪಾತ್ರೆ, ಸಣ್ಣ ಪುಟ್ಟ ಪಾತ್ರೆ ತೊಳ್ಕೊಂಡ್ಬಿಡ್ತೀನಿ. ಕುಕ್ಕರ್ ತೊಳೆಯೋದು ಇನ್ನೂ ಒಂಥರ ಇರಿಟೇಷನ್, ಯಾಕೆ ಅಂತ ಗೊತ್ತಿಲ್ಲ. ಕುಕ್ಕರ್ ತೊಳೆಯುವಾಗ ಏನೋ ಒಂಥರ ಬೇಜಾರಾಗ್ತಿರುತ್ತೆ, ಯಾರು ಪಾತ್ರೆ ತೊಳಿತಾರಪ್ಪ ಅಂತ ಅನ್ನಿಸ್ಬಿಟ್ಟುತ್ತೆ. ಅದಕ್ಕೆ ಸಾಂಗ್ ಹಾಕ್ಕೊಂಡು ಆರಾಮಾಗಿ ಕೇಳಿಕೊಂಡು ಪಾತ್ರೆ ತೊಳಿತಾ ಇದ್ದೆ. ರಾಜೇಶ್ ಕೃಷ್ಣನ್ ಅಂದರೆ ನಂಗೆ ಇಷ್ಟ, ಅವ್ರದ್ದೇ ಸಾಂಗ್ ಹಾಕಿದ್ದೆ ಮೊಬೈಲಲ್ಲಿ. ಬೇರೆ ಇನ್ನೊಂದು ಮೊಬೈಲ್ ಇತ್ತು, ಅದರಿಂದ ಕನೆಕ್ಟ್ ಮಾಡಿದ್ದೆ, ಬ್ಲೂಟೂತ್ ಕನೆಕ್ಟ್ ಮಾಡಿಬಿಟ್ಟು ಕೇಳ್ಕೊಂಡು. ನೀವೆಲ್ಲ ಹೇಗೆ ಕೆಲಸ ಮಾಡ್ತೀರಾ? ಕೆಲಸ ಮಾಡಬೇಕು ಅಂತ ಮಾಡಿದ್ರೆ ಬೋರ್ ಆಗ್ತಾನೆ ಇರುತ್ತೆ, ಏನು ಮಾಡೋಂಗಿಲ್ಲ. ನಮ್ಮ ಕೆಲಸ ನಾವೇ ಮಾಡಬೇಕು. ಹಂಗಂತ ಕೂತ್ರೆ ಯಾರೂ ಬಂದು ಮಾಡೋದಿಲ್ಲ. ಮನೆ ಅಂದಮೇಲೆ ನಾವೇ ಕೆಲಸ ಮಾಡ್ಕೋಬೇಕು. ಎಲ್ಲ ಮುಗಿಸ್ಕೊಂಡು ಲ್ಯಾಬಿಗೆ ಹೋಗೋಕ್ಕೆ ರೆಡಿ ಆಗಬೇಕು. ಇವತ್ತು ಏನೋ ಒಂಥರ ಸಂಡೇ, ಮೋಡ ಇತ್ತು, ಬಿಸಿಲೂ ಇರಲಿಲ್ಲ, ಏನಿಲ್ಲ. ಅಷ್ಟು ಬಿಸಿಲು ಇರಲಿಲ್ಲ, ಅಷ್ಟು ಇದು ಇರಲಿಲ್ಲ. ಆರಾಮಾಗಿ ಕೂಲಾಗಿತ್ತು ವೆದರು. ಬೇಗ ಪಾತ್ರೆ ತೊಳ್ಕೊಂಡಾಯಿತು ನೋಡಿ. ಒಂದು ಟ್ರೈ ಪಾತ್ರೆ ಆಗಿಬಿಟ್ಟಿತ್ತು. ಅಂದರೆ ರಾತ್ರಿ ಬಿಡು, ನಾಳೆ ಸಂಡೇ ಅಲ್ವಾ, ರಜೆ ಇರುತ್ತೆ, ನಿಧಾನಕ್ಕೆ ತೊಳ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರಾತ್ರಿ ಕೆಲವೊಂದು ಪಾತ್ರೆಗಳು ತೊಳೆದಿರಲಿಲ್ಲ, ಹಾಗೆ ಬಿಟ್ಟಿದ್ದೆ. ಏನು ಖಾಲಿ ಮಾಡಿ ಬಿಸಿ ಮಾಡಿ ಎಲ್ಲ ತೊಳಿತೀವಲ್ಲ, ಅದನ್ನೆಲ್ಲ ಹಾಗೆ ಬಿಟ್ಟಿದ್ದೆ. ಬರೀ ಪ್ಲೇಟ್ಸ್ ಮಾತ್ರ ತೊಳ್ಕೊಂಡಿದ್ದೆ. ಈಗ ಅದಕ್ಕೆ ಪಾತ್ರೆ ತೊಳೆದು ಹಾಗೆ ಅಲ್ಲಿ ಸೋಪಿಂದಿದೆಲ್ಲ ಸಿಡ್ದಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಕೊಂಡು. ಇದು ಏನು ಪಾತ್ರೆ ತೊಳೆಯೋದು ಅರ್ಧ ಗಂಟೆ ಆಗಿಬಿಡುತ್ತಪ್ಪ. ಎಲ್ರಿಗೂ ಹಾಗೆ ಕಷ್ಟನಾ? ನನಗೆ ಮಾತ್ರ ಪಾತ್ರೆ ತೊಳೆಯೋದು ಕಷ್ಟನೋ ಗೊತ್ತಿಲ್ಲ. ಅಷ್ಟೊತ್ತಿಗೆ ನನಗೊಂದು ಕಾಲ್ ಬಂತು ಅಂತ ಪಿಕ್ ಮಾಡಬೇಕಿತ್ತು. ಮೊಬೈಲ್ ತೊಗೊಳಕ್ಕೆ ಹೋದೆ. ನಾನು ಶೂಟ್ ಮಾಡ್ಕೊಳ್ಳೋದೆಲ್ಲ ಮೊಬೈಲಲ್ಲೇ. ನೋಡಿ, ಇದು ಟ್ರೈಪಾಡ್ದು ಕಟ್ಟಾಗ್ಬಿಡ್ತು ಮೊಬೈಲ್ ಇಡೋದು. ನಂಗೆ ಸ್ವಲ್ಪ ಬೇಜಾರಾಯಿತು. ಹೇಗೆ ಮಾಡೋದಪ್ಪ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ, ಅದನ್ನು ಹೀಗೆ ಎಳೆದ್ಬಿಟ್ಟು ನಾನು ಫೋನ್ ತೆಕ್ಕೋಬೇಕಾಗಿತ್ತು. ಸಡನ್ನಾಗಿ ಹಿಂಗೆ ತೆಕ್ಕೊಳಕ್ಕೆ ಹೋದೆ, ಕಟ್ಟಾಗ್ಬಿಡ್ತು. ಏನಾದರೂ ಮಾಡಿ ಫೆವಿಕ್ವಿಕ್ ಏನಾದರೂ ಮಾಡಿ ನೋಡಬೇಕು. ಅದಾಗಲಿಲ್ಲ ಅಂದರೆ ಬೇರೆದೇ ತೊಗೋಬೇಕಾಗುತ್ತೆ. ಇಲ್ಲಾಂದರೆ ಎಲ್ಲದನ್ನೂ ಮೊಬೈಲ್ ಕೈಯಲ್ಲಿ ಇಟ್ಕೊಂಡು ಯಾರೂ ವೀಡಿಯೋ ಮಾಡ್ಕೊಡೋಕೆ ಇರಲ್ಲ. ಟ್ರೈಪಾಡ್ಗೆ ಹಾಕ್ಬಿಟ್ರೆ ಅದ್ರ ಪಾಡಿಗೆ ಅದು ರೆಕಾರ್ಡ್ ಆಗ್ತಿರುತ್ತೆ. ಅದೇ ಬೇಜಾರಾಗ್ತಿತ್ತು. ಅಷ್ಟೊತ್ತಿಗೆ ಕಾಲ್ ಬಂತು ನನಗೆ. ಸ್ನಾನ ಮಾಡಿ ರೆಡಿ ಆದೆ, ಹೋಗೋಣ ಲ್ಯಾಬಿಗೆ ಅಂತ ಅಂದ್ಬಿಟ್ಟು. ಒಂಥರ ಎಣ್ಣೆ ಹಚ್ಕೊಂಡಿದ್ನಲ್ಲ, ಅದಕ್ಕೆ ತಲೆ ಸ್ನಾನ ಮಾಡಿಕೊಂಡೆ.
ಫುಲ್ಲು ಫ್ರೀಝಿ ಆಗಿಬಿಟ್ಟಿತ್ತು. ಹೇರ್ಸ್ ಎಲ್ಲ ರಫ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೆ. ಭಾನುವಾರ ಅಲ್ವಾ ಬಿಟ್ಬಿಡೋಣ, ನಾಳೆ ತಲೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಫೋನ್ ಬಂತು ಲ್ಯಾಬಿಂದ, ಹೋಗಬೇಕು. ಹಾಗಾಗಿ ರೆಡಿ ಆಗಿದ್ದೀನಿ. ಸಿಂಪಲ್ಲಾಗಿದೆ. ಇದೇನು 2 ಪೀಸ್ ಡ್ರೆಸ್ಸು ನೋಡ, ಇದೇ ಕಾರಣಕ್ಕೆ ಹಾಕ್ಕೊಳ್ಳಲ್ಲ ನಾನು. ಸ್ವಲ್ಪ ಟೈಟ್ ಅನ್ನಿಸ್ತಾ ಇದೆ. ಅಂದರೆ ಈಗ ದಪ್ಪ ಆದಮೇಲೆ ಹಾಗೆ ಅನ್ನಿಸ್ತಿದೆ. ಅದಕ್ಕೆ ರೆಡಿ ಆಗಿದ್ದೀನಿ. ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ. ನೀವೆಲ್ಲ ಸಂಡೇ ಈ ಕಡೆ ನನ್ನ ಮಗನ ರೂಮ್ ಖಾಲಿ ಇದೆ. ಇವತ್ತು ಡೋರ್ ಓಪನ್ ಮಾಡಿಟ್ಟು ಹೋಗಿದ್ದಾನೆ. ಇಷ್ಟು ದಿನ ಡೋರ್ ಕ್ಲೋಸ್ ಮಾಡಿ ಹೋಗೋನು, ಇವಾಗ ಡೋರ್ ಓಪನ್ ಮಾಡಿ ಇಟ್ಟಿದ್ದಾನೆ. ಇವಾಗ ಬಿಸಿಲು ಬಂದಿದೆ ನೋಡಿ, ಹಿಂದೆಯಿಂದ ಕಾಣಿಸ್ತಾ ಇದೆ ಸ್ಕ್ರೀನಿಂದ ಬೆಳಕು. ಬಿಸಿಲು ಬಂದಿದೆ. ಅಪ್ಪುದೇ ಸಾಂಗ್ ಬರ್ತಾಯಿತ್ತು ನನ್ನ ಆಡಿಯೋ ಬಾಕ್ಸಲ್ಲಿ, ಅದಕ್ಕೆ ನಾನು ತೋರಿಸ್ತಿದ್ದೀನಿ ಅಷ್ಟೇ ಅಪ್ಪನ. ಹೋಗ್ಬಿಟ್ಟು ಬಂದೆ. ಬಂದಮೇಲೆ ಮಾಮೂಲಿ ಕೆಲಸ, ಬಟ್ಟೆ ಮಡ್ಸೋದು ಅದು ಇದು ಎಲ್ಲ ಇತ್ತು. ಮುಗಿಸ್ಕೊಂಡು ಸಂಜೆ ಮನೇಲಿ ಕೈ ಕಾಲು ಮುಖ ತೊಗೊಂಡು ದೇವ್ರ ಪೂಜೆ ಎಲ್ಲ ಮಾಡಿ, ಆಮೇಲೆ ಯಾಕೋ ಕಾಲು ತುಂಬ ಪೇಯ್ನ್ ಆಗ್ತಿತ್ತು. ಅದಕ್ಕೆ ಸ್ವಲ್ಪ ಬಿಸಿನೀರಿಗೆ ಉಪ್ಪು ಮತ್ತು ಶಾಂಪು ಹಾಕಿದ್ದೆ. ಅದಕ್ಕೆ ಹಾಕ್ಬಿಟ್ಟು ಕಾಲನ್ನ ಇಟ್ಕೊಂಡಿದ್ದೀನಿ. ಸೊ ಒಂದು ಅರ್ಧ ನಿಂಬೆಹಣ್ಣಿತ್ತು, ಅದನ್ನು ಹಾಕಿದ್ದೀನಿ. ಹಾಗೆ ಸುಮ್ಮನೆ ಕಾಲು ಇಟ್ಕೊಂಡಿದ್ದೀನಿ. ಬಿಸಿನೀರಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಕಾಫಿ ಮಾಡ್ಕೊಂಡಿದ್ದೆ. ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಹಾಗೆ ಒಂದು ಸಾಂಗ್ ಬರ್ತಾಯಿತ್ತು, ಕೇಳ್ಕೊಂಡು ಕೂಲಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಪ್ರೀತಿಗಾಗಿ ಬರುವುದಿಲ್ಲ ಈ ಪ್ರೀತಿ ಪ್ರೇಮ, ಪ್ರೀತಿ ಎಂದ್ರೆ ಹೀಗೇನಾ. ಬೇಜಾರಾದಾಗ ಈ ಥರದೊಂದು ಮೆಲೋಡಿ ಸಾಂಗು ಜೊತೆಗೆ ಒಂದು ಕಪ್ ಕಾಫಿ ಇದ್ದರೆ ಅಪ್ಪ ಎಷ್ಟು ಕೆಲಸ ಮಾಡಿದ್ದೀವಿ, ಅದೆಲ್ಲ ಸುಸ್ತು ಕಡಿಮೆ ಆಗುತ್ತೆ ನೋಡಿ. ಇಷ್ಟು ಬಟ್ಟೆ ಅಪ್ಪ ರಾಶಿ ನೋಡಿದ್ರೆ ಭಯ ಆಗ್ತದೆ. ಅದನ್ನೆಲ್ಲ ಮಾಡಿಸಿಡೋ ಅಷ್ಟೊತ್ತಿಗೆ ಆಗುತ್ತೆ. 2-3 ದಿನದ್ದು ಬಟ್ಟೆ ಅದು. ಏನೋ ಒಂಥರ ಬೇಗ ಕೆಲಸ ಮುಗಿಬೇಕು ಅಂದರೆ ಈ ಥರದ್ದು ಏನಾದರೂ ಒಂದು ದಾರಿ ಹುಡ್ಕೋಬೇಕು. ಏನು ಮಾಡೋದು, ಹೊರಗಡೆ ಹೋಗೋದಕ್ಕೂ ಆಗಲ್ಲ. ಇರೋದ್ರಲ್ಲೇ ಎಂಜಾಯ್ ಮಾಡ್ಕೋಬೇಕು ಅಷ್ಟೇ. ಅದರಲ್ಲೂ ನಂಗೆ ಈ ಸಾಂಗ್ ಅಂದರೆ ತುಂಬ ಇಷ್ಟ. ಹಾಗಾಗಿ ನಾನು ಅದು ಮೆಲೋಡಿ ಆಗಿರೋ ಸಾಂಗ್ನೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಕಪ್ ಕಾಫಿ ಜೊತೆ ಒಂದು ಮೆಲೋಡಿ ಸಾಂಗ್ ಮ್ಯೂಸಿಕ್ ಇತ್ತು ಅಂದರೆ ಏನೋ ಒಂಥರ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಹಾಗಾಗಿ ನೀವೆಲ್ಲ ಹೇಗೆ ಮಾಡ್ತೀರಾ? ಪ್ರೀತಿಗಾಗಿ ಹೀಗೆ ಒಂದಿನ ಮುಗ್ದೇ ಹೋಯಿತು. ನಾವೇನು ಮಾಡಲಿ ಬಿಡಲಿ, ದಿನ ಅಂತೂ ಮುಗಿತಾನೇ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.